ನಮ್ಮ ರೂಪಾಯಿಯರವರು ಭಾಳ ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಭಾಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಚಿತ್ರಗಳನ್ನು ಕೂಡ ನಾವು ನೋಡಿದ್ದೀವಿ. ಜೊತೆಗೆ ಅವರ ಯಜಮಾನರು ಶ್ರೀವತ್ಸ ಅವರು, ಗೌತಮ್ ಶ್ರೀವತ್ಸ ಅವರು ಕೂಡ ಆತ್ಮೀಯರಾಗಿದ್ದರು. ಬಹುಶಃ ಅವರು ಮದುವೆ ಆದ ನಂತರ ಕೂಡ ಅವರ ಜರ್ನಿಯನ್ನು ಮುಂದುವರಿಸಿದ್ದಾರೆ. ನಮ್ಮ ಭಾರತೀಯರು ದೇಶಭಕ್ತಿಯನ್ನು ಇಟ್ಕೊಂಡು ಯಾವ ರೀತಿ ನಾವು ಪುಸ್ತಕದಲ್ಲಿ ಓದಿದ್ದೀವಿ, ಅದೇ ರೀತಿಯಲ್ಲಿ ನಿಜ ಜೀವನದಲ್ಲಿ ಕೂಡ ನಮ್ಮ ಈ ವೀಕ್ಷಕರು ಏನಿದ್ದಾರೆ, ಭಾಳ ಜನ ಈ ಒಂದು ಆಜಾದ್ ಭಾರತ್ ಚಿತ್ರದ ಮೂಲಕ ಇಡೀ ಹಿಂದೂಸ್ತಾನ್ ಏನು ಹೇಳ್ತೀವಿ, ಭಾರತದಲ್ಲಿ ನಮ್ಮ ಈ ಒಂದು ದೇಶಭಕ್ತಿಯಿಂದ ಈ ಥರ ಕೂಡ ನಾವು ಚಿತ್ರವನ್ನು ಮಾಡ್ಬೋದು ಅಂತೇಳಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಬೇಕು. ಆಗಲೇ ಅವರು ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಪಾರ್ಲಿಮೆಂಟಲ್ಲಿ MP ಗಳಿಗೂ ಕೂಡ ತೋರಿಸ್ಬೇಕು ಅನ್ನೋ ಒಂದು ಪ್ಲಾನನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಈ ಒಂದು ಚಿತ್ರ ನಮಗೂ ಕೂಡ ನೋಡಿ ಭಾಳ ಖುಷಿ ಆಯಿತು. ನಮ್ಮಂಥ ದೇಶಭಕ್ತಿ ಇರತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಪಿಕ್ಚರ್ನ ನೋಡಬೇಕು. ಮತ್ತು ರೂಪಾಯಿಯರ್ ಮೀರಾ ಒಂದು ಪಾತ್ರಕ್ಕೆ ಅಭಿನಯವನ್ನು ಮಾಡಿದ್ದಾರೆ. ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ತುಂಬ ಚೆನ್ನಾಗಿ ಈ ಅಭಿನಯ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ. ಆಲ್ ದಿ ಬೆಸ್ಟ್ ಫಾರ್ ಆಜಾದ್ ಭಾರತ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಟು ರೂಪಾಯಿಯರ್ ಮತ್ತು ಗೌತಮ್ ಶ್ರೀವತ್ಸ ಅವರಿಗೆ. ಆಲ್ ದಿ ಬೆಸ್ಟ್.